ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಸೋರೆಂಟೋಲ್ ನ್ಯಾನೋ ಕ್ಯಾಪ್ಸ್ಯೂಲ್ಸ್ ಬಗ್ಗೆ. ಸೋರೆಂಟೋಲ್ ನ್ಯಾನೋ ಕ್ಯಾಪ್ಸ್ಯೂಲ್ಸ್ ಅಂದ್ರೆ ಏನು, ಇದ್ರೊಳಗೆ ಕೀ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವೆ, ಯಾವ್ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ. ಈ ಕ್ಯಾಪ್ಸ್ಯೂಲ್ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೋರೆಂಟೋಲ್ ನ್ಯಾನೋ ಕ್ಯಾಪ್ಸ್ಯೂಲ್ಸ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ರೀ. ಇದನ್ನ ಡಾಕ್ಟರ್ ನಿಮ್ಗೆ ಎದಕ್ಕೆ ಬರೆದು ಕೊಟ್ಟಿರ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಯಾವುದೇ ರೀತಿ ಸೋರಿಯಾಸಿಸ್ ಸಮಸ್ಯೆ ಇತ್ತಂದ್ರೆ, ತ್ವಚದ ಯಾವುದೇ ಭಾಗದಾಗ ನಿಮ್ಗೆ ಸೋರಿಯಾಸಿಸ್ ಸಮಸ್ಯೆ ಆಗೈತಂದ್ರೆ ಅದನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ. ಇಲ್ಲ ತ್ವಚದಾಗ ಬಹಳ ಜಾಸ್ತಿ ಕೆರೆತಾಗಕ್ಕೆ ಕೂತೈತಂದ್ರೆ, ಇಲ್ಲ ನಿಮ್ಗೆ ತಲೆಯಾಗ ಹೊಟ್ಟು ಡ್ಯಾಂಡ್ರಫ್ ಸಮಸ್ಯೆ ಆಗೈತಂದ್ರೆ ಇದ್ರೊಳಗೆ ನೋಡ್ರಿ ಆ್ಯಂಟಿ ಫ್ಲೇಕಿಂಗ್ ಫಾರ್ಮುಲಾ ಇರ್ತೈತಿ. ಡ್ಯಾಂಡ್ರಫ್ ಕೂಡ ಕಡಿಮೆ ಮಾಡಲಿಕ್ಕೆ ಇದು ಕೆಲಸ ಮಾಡಿಕೊಡ್ತೈತ್ರಿ. ಸೊ ಈಗ ಇದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಏನೇನಿರ್ತಾವೆ, ಸೊ ನೋಡ್ರಿ ಇದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಒಂದು ಭಾಳ ದೊಡ್ಡ ಲಿಸ್ಟ್ನ ಐತಿ. ಅಂದ್ರೆ ನಾನು ನಿಮಗೆಲ್ಲ ಓದಿ ಹೇಳ್ತೀನಿ ರೀ ಏನೇನು ಅದಾವ ಅಂತ. ನೋಡ್ರಿ ಪ್ರತಿಯೊಂದು ಕ್ಯಾಪ್ಸೂಲ್ ಒಳಗಡೆ ಕಟೂಕಿ 160 mg, ಶರಪುಂಖ 160 mg, ಕಿರಾತಕ್ತಕ ಇದ್ರೊಳಗೆ 260, ಅರಗ್ವದ 260 mg, ಕರಂಜತ್ವಕ್ 160, ಭೂಮಿ ಆಮ್ಲಕನು 224 mg, ಮಂಜಿಷ್ಠ 128 mg, ಮಂಡೂಕ ಪರ್ಣಿ 80 mg, ಜ್ಯೋತಿಷ್ಮತಿ 80 mg, ಪಿಪ್ಪಳಿ 25 mg, ಸಾರಿವ 25 mg, ಹರಿದ್ರ 25 mg, ಬಾಕೂಚಿ 50 mg, ಖದಿರ 25 mg, ಕಜ್ಜಲಿ 2.78 mg, ಲೋಹ ಭಸ್ಮ 1.39 mg, ಅಬ್ರಕ ಭಸ್ಮ 1.39 mg, ತಾಮ್ರ ಭಸ್ಮ 1.39 mg, ಶುದ್ಧ ಶಿಲಾಜಿತ್ 4.17 mg, ಶುದ್ಧ ಗಂಧಕ 30 mg, ರಸಮಾಣಿಕ್ಯ 30 mg. ಮತ್ತು ಇದನ್ನ ಭಾವನಾ ಕೊಟ್ಟಿರ್ತಾರ್ರಿ, ಅಂದ್ರೆ ಪ್ರೊಸೆಸ್ ಮಾಡಿರ್ತಾರೆ ಡಿಕಾಕ್ಷನ್. ಏನೇನು ಹಾಕಿ ಭಾವನಾ ಕೊಡ್ತಾರಪ್ಪ ಅಂದ್ರೆ ನಿಂಬಪತ್ರ, ಬಾಕೂಚಿ, ಚತುರ್ಜಾತ, ಗುಡುಚಿ, ಭೃಂಗರಾಜ, ಅದ್ರಕ, ತ್ರಿಫಳ, ಖೈದರ್ಯ, ಹರಿದ್ರ, ಮೂಲಕ ಮತ್ತು ತ್ರಿಕೋಟು ಇದರಲ್ಲೆಲ್ಲ ಭಾವನಾ ಕೊಟ್ಟು ಇದನ್ನ ಕ್ಯಾಪ್ಸೂಲನ್ನು ತಯಾರು ಮಾಡ್ಲಾಗ್ತೈತ್ರಿ. ಇದ್ರೊಳಗೆ ಇದು ಲಘುನೆ ಕಡ್ಬಾರ್ದಂತ ಇದ್ರೊಳಗೆ ಪ್ರಿಸರ್ವೇಟಿವ್ ಹಾಕಿರ್ತಾರೆ, ಸೋಡಿಯಂ ಬೆನ್ಸೋಯೇಟ್ ಅಂತ, ಮತ್ತು ಕಲರ್ಗೋಸ್ಕರ ಅಪ್ರೂವ್ಡ್ ಕಲರ್ ಹಾಕಿರ್ತಾರೆ. ಈಗ ಇದನ್ನು ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ನೋಡ್ರಿ, ಇಲ್ಲಿ ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಮೇಲೆ ಇದೆ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಕೆಲವೊಂದಿಷ್ಟು ಕಂಡೀಷನ್ನಾಗ ಡಾಕ್ಟರ್ ನಿಮ್ಗೆ ಇದನ್ನ ಒಂದು ಕ್ಯಾಪ್ಸೂಲ್ ಬೆಳಿಗ್ಗೆ, ಒಂದು ಕ್ಯಾಪ್ಸೂಲ್ ರಾತ್ರಿ ಸೇವನೆ ಮಾಡ್ಲಿಕ್ಕೆ ಹೇಳಿರ್ತಾರೆ. ಮತ್ತೆ ಕೆಲವೊಂದಿಷ್ಟು ಸಿವಿಯರ್ ಕೇಸಸ್ನಾಗ 2 ಕ್ಯಾಪ್ಸೂಲ್ ಬೆಳಿಗ್ಗೆ, 2 ಕ್ಯಾಪ್ಸೂಲ್ ರಾತ್ರಿ ತೊಗೊಳ್ಳಿಕ್ಕೆ ಹೇಳಿರ್ತಾರ್ರಿ. ಇದನ್ನ ಯಾವಾಗಲೂ ಊಟ ಆದ್ಮೇಲೆ ಸೇವನೆ ಮಾಡ್ಬೇಕಂತ ಇರ್ತೈತ್ರಿ. ಇದನ್ನ ನೀವು ನಾರ್ಮಲ್ ನೀರು ಇಲ್ಲ ಉಗುರು ಬೆಚ್ಚ ನೀರು ಜೊತೆಗೆ ತಗೋಬಹುದ್ರಿ. ಈಗ ಎಷ್ಟು ದಿನದ ಮಟ್ಟ ಇದ್ರ ನೀವು ಸೇವನೆ ಮಾಡ್ಬೋದು. ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ಯಾಕಂದ್ರೆ ಡಾಕ್ಟರ್ ಇದ್ರ ಜೊತೆಗೆ ನಿಮ್ಗೆ ಬೇರೆ ಕ್ಯಾಪ್ಸೂಲ್ಸು ಕೊಡ್ತಾರೆ, ಟ್ಯಾಬ್ಲೆಟ್ಸು ಕೊಡ್ತಾರೆ, ಆಯಿಲ್ ಕೊಡ್ತಾರೆ, ಕ್ರೀಮ್ ಕೊಡ್ತಾರೆ. ಮತ್ತು ಡಾಕ್ಟರ್ ನಿಮ್ಗೆ ಯಾವ ರೀತಿ ಇದನ್ನು ತೊಗೊಳಕ್ಕೆ ಹೇಳೋವಂಥ ಆ ರೀತಿ ಕೂಡ ನೀವು ಇದ್ರ ಸೇವನೆ ಮಾಡ್ಬೋದು. ಮತ್ತು ಡಾಕ್ಟರ್ ನಿಮ್ಗೆ ಇದನ್ನು ಎಷ್ಟು ದಿನ ತೊಗೊಳಕ್ಕೆ ಹೇಳೋವಂಥ ಅಷ್ಟೇ ದಿನ ಇದನ್ನು ತೊಗೋಬೇಕಾಗ್ತೈತೆ. ಯಾಕಂದ್ರೆ ಇದ್ರ ಜೊತೆಗೆ ಬೇರೆ ಮೆಡಿಸಿನ್ಸ್ ಎಲ್ಲ ಸಪೋರ್ಟಿಗೆ ಹೋಗ್ತಿರ್ತಾವೆ. ಮತ್ತು ನಿಮ್ಮ ಕಂಡೀಷನ್ ಏನಿದೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ಗೆ ಅಷ್ಟೇ ಗೊತ್ತಿರ್ತೈತಲ್ರಿ. ಸೊ ಅದ್ರ ಪ್ರಕಾರ ಅವರು ಏನು ನಿಮ್ಗೆ ಎಷ್ಟು ದಿನ ತೊಗೊಳಕ್ಕೆ ಹೇಳ್ತಾರೆ ಅಷ್ಟು ದಿನ ನೀವು ಇದ್ರ ಸೇವನೆ ಮಾಡ್ಬೋದು. ಇದರಲ್ಲಿ ನಿಮ್ಗೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ನೋಡ್ರಿ, ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಯಾರು ಇದನ್ನು ಬಳಸ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ನಾನು ನಿಮ್ಗೆ ಏನು ಹೇಳೀನಿ, ಯಾವುದೇ ಇಂಗ್ರೀಡಿಯೆಂಟ್ಸ್ಲಿ ನಿಮ್ಗೆ ಮೊದಲು ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದರೆ ಇದನ್ನು ಬಳಸಕ್ಕೆ ಹೋಗ್ಬೇಡ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ನಾನು ನಿಮ್ಗೆ ತಿಳಿಸ್ಬೇಕಂದ್ರೆ 330 ರೂಪಾಯಿದಾಗ 30 ಕ್ಯಾಪ್ಸೂಲದ ಬಾಕ್ಸ್ ನಿಮ್ಗೆ ಇದು ಸಿಗ್ತೈತಿ. ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಬೋದು ಅಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಬೋದು ರೀ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕಂತ. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ವನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನು ಒತ್ತಿ ಬಿಡ್ರಿ. ಅದನ್ನು ಒತ್ತಿದ್ರೆ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.